ಹಲೋ ನಮಸ್ಕಾರ ಸ್ನೇಹಿತರೆ, ಅಕ್ಕಪಕ್ಕದ ರಾಷ್ಟ್ರಗಳನ್ನು ನೋಡಿ ನಾವು ಇನ್ನೂ ಬುದ್ಧಿ ಕಲಿದೇ ಇದ್ದರೆ, ಎಚ್ಚರಗೊಳ್ಳದೇ ಇದ್ದರೆ ಏನು ಬೇಕಾದ್ರೂ ಆಗ್ಬೋದು. ಆದರೆ ಅಕ್ಕಪಕ್ಕದ ಅಂದರೆ ಯಾವುದು, ಈಗ ನೇಪಾಳದಲ್ಲಿ ನಡೀತಿರುವಂತಹ ಸಿವಿಲ್ ವಾರ್, ಶ್ರೀಲಂಕಾದಲ್ಲಿ ನಡೆದಂತಹ ಸಿವಿಲ್ ವಾರ್, ಪಾಕಿಸ್ತಾನ ಬಿಡಿ, ಅದೇನು ಮಾತಾಡಿ ಏನು ಪ್ರಯೋಜನ ಇಲ್ಲ, ಅಲ್ಲಿ ಸದಾ ಸಂಘರ್ಷವೇ. ಹಾಗೆ ಅಫ್ಘಾನಿಸ್ತಾನ, ಅಲ್ಲಿ ಏನಾಗ್ತಿತ್ತೋ ಏನಾಗಿತ್ತೋ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡುವ ಅಗತ್ಯ ಇಲ್ಲ. ಚೀನಾ ಒಂದೇ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದೆ, ಅಭಿವೃದ್ಧಿಯ ಪಥದಲ್ಲಿ ಹೋಗ್ತಾ ಇದೆ. ಅಕ್ಕಪಕ್ಕದ ರಾಷ್ಟ್ರಗಳು ನನ್ನ ರಾಷ್ಟ್ರಕ್ಕೆ ಯಾಕೆ ಪಾಠ ಆಗಬೇಕು? ಇದು ಶ್ರೀಲಂಕಾ ಅಲ್ಲ, ನೇಪಾಳನೂ ಅಲ್ಲ, ಇದು ಭಾರತ. ಭಾಳ ದೊಡ್ಡ ದೇಶ, ಭಾಳ ದೊಡ್ಡ ಜನಸಂಖ್ಯೆ. ಬಟ್ ಸಮಸ್ಯೆ ಇದೆ, ಸೇಮ್ ಟು ಸೇಮ್, ಹೆಚ್ಚು ಕಮ್ಮಿ ರಾಜಕೀಯ ಅಸ್ಥಿರತೆ ಇದೆ. ಸಾಮಾಜಿಕವಾಗಿ ಅನೇಕ ಇಶ್ಯೂಗಳು ಜನರಲ್ಲಿ ಗೊಂದಲ ಮೂಡಿಸ್ತಾ ಇದೆ. ಧಾರ್ಮಿಕ ಸಂಘರ್ಷಗಳಿದ್ದಾವೆ, ನಿರುದ್ಯೋಗದಂಥ ಸಮಸ್ಯೆಗಳಿದ್ದಾವೆ, ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ, ದ್ವೇಷ ಹೊಗೆ ಆಡ್ತಾ ಇದೆ. ನನ್ನ ದೇಶ ಕೂಡ ಬೂದಿ ಮುಚ್ಚಿದ ಕೆಂಡದ ಸ್ಥಿತಿಯಲ್ಲಿದೆ. ಸರಿಪಡಿಸುವಂಥ ಪ್ರಯತ್ನಗಳನ್ನು ಮಾಡಲೇಬೇಕು. ಯಾಕಂದರೆ ಆರಂಭದಲ್ಲಿ ಹೇಳಿದೆ, ನೇಪಾಳ ಆಗಲಿ ಶ್ರೀಲಂಕಾ ಆಗಲಿ ಅಲ್ಲ ನನ್ನ ದೇಶ. ನನ್ನ ದೇಶದಲ್ಲಿ ಸಂಘರ್ಷ ಶುರುವಾದರೆ ಬಹಳ ಕೆಟ್ಟ ಪರಿಣಾಮಗಳನ್ನು ಹಲವಾರು ದಶಕಗಳೇ ಎದುರಿಸಬೇಕಾಗ್ತದೆ. ಹಾಗಾಗಿ ಭಾರತಕ್ಕೆ ಒಂದು ಎಚ್ಚರಿಕೆಯ ಪಾಠ ಇದು ಅಂತ ಹೇಳ್ತಾ, ನೇಪಾಳದಲ್ಲಿ ಆದಂತಹ ಕ್ರೈಸಿಸ್ ಬಗ್ಗೆ ನಾನು ಮಾತಾಡೋಣ ಅಂತ ಬಂದಿದ್ದೀನಿ. ನೇಪಾಳದಲ್ಲಿ ಮೇಲ್ನೋಟಕ್ಕೆ ಸಾಮಾಜಿಕ ಜಾಲತಾಣಗಳನ್ನು ನಿಷೇಧ ಮಾಡಿರೋದು, ಫೇಸ್ಬುಕ್ ಬ್ಯಾನ್, ಇನ್ಸ್ಟಾಗ್ರಾಮ್ ಬ್ಯಾನ್, ಯೂಟ್ಯೂಬ್ ಬ್ಯಾನ್, 26 ವಾಟ್ಸಪ್ ಸೇರಿದಾಗೆ 26 ಸಾಮಾಜಿಕ ಜಾಲತಾಣದ ವೇದಿಕೆಗಳನ್ನು ನೇಪಾಳ ಸರ್ಕಾರ, KP ಓಲಿ ಸರ್ಕಾರ ನಿಷೇಧವನ್ನು ಮಾಡುತ್ತೆ. ಯಂಗ್ಸ್ಟರ್ಗಳೆಲ್ಲ ಈ ವೇದಿಕೆಗಳನ್ನು ಬಳಸ್ತಾ ಇದ್ದಿದ್ದೆ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಹೋರಾಟಕ್ಕೆ. ಮಾಧ್ಯಮಗಳನ್ನು ಎಲ್ಲ ಖರೀದಿ ಮಾಡಾಗಿತ್ತು. ರಾಜಪ್ರಭುತ್ವ ಮುಗಿದ ಮೇಲೆ 2008ರಿಂದ 4ನೇ ಅವಧಿಗೆ 2024 ಕಳೆದ ವರ್ಷ ಇದೇ KP ಓಲಿ 4ನೇ ಬಾರಿ ಪ್ರಧಾನಿಯಾಗಿ ಎಲ್ಲ ಆಯ್ಕೆ ಆಗ್ತಾರೆ. ಅವರದೇ, ಅವರ ಕುಟುಂಬ, ಅವರಿಗೆ ಬೇಕಾದವರು, ಅವರವರೇ ಐಷಾರಾಮಿ ಬದುಕು, ಐಷಾರಾಮಿ ಜೀವನ, ಸಿಕ್ಕಾಪಟ್ಟೆ ಭ್ರಷ್ಟಾಚಾರ. ಮಾಧ್ಯಮಗಳೆಲ್ಲ ಖರೀದಿ ನನ್ನ ದೇಶದಲ್ಲಿ ಇದೆಯಲ್ಲ, ಆಲ್ಮೋಸ್ಟ್ ಸರ್ಕಾರವೇ ಮಾಧ್ಯಮಗಳನ್ನು, ಸರ್ಕಾರವನ್ನು ಎಚ್ಚರಿಸಬೇಕಾದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ ನನ್ನ ದೇಶದ್ದು. ಅವುಗಳೇ ಅವರು ಕೊಡುವಂಥ ಬಿಸ್ಕೆತ್ತಿಗೆ ನಾಯಿಗಳ ಥರ ಶರಣಾಗತರಾದಾಗ ಇನ್ನು ಭ್ರಷ್ಟಾಚಾರಕ್ಕಾಗಲಿ, ಅಸ್ಥಿರತೆಗಾಗಲಿ, ಸಂಘರ್ಷಕ್ಕಾಗಲಿ, ದ್ವೇಷಕ್ಕಾಗಲಿ ಕಡಿವಾಣ ಹಾಕೋದಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ನೇಪಾಳದಲ್ಲಿ ಹಾಗೇ ಆಯಿತು, ಪ್ರಶ್ನೆ ಮಾಡೋರೇ ಇಲ್ಲ, ಎಲ್ಲರೂ ಸೋಲ್ಡ್ ಔಟು. ಹಾಗಾಗಿ ಅಲ್ಲಿನ ಯೂತ್ಸು, ಯಂಗ್ಸ್ಟರ್ಸ್ಗಳು ಇವತ್ತು ನಮ್ಮ ದೇಶದಲ್ಲಿ ಹೇಗೆ ಯೂಟ್ಯೂಬ್ ಸೇರಿದ ಹಾಗೆ ಸಾಮಾಜಿಕ ವೇದಿಕೆಗಳ ಮೂಲಕ, ಸಾಮಾಜಿಕ ತಾಣಗಳ ಮೂಲಕ ಈ ಸರ್ಕಾರಗಳ ಭ್ರಷ್ಟಾಚಾರವನ್ನು, ಸಂಘರ್ಷವನ್ನು, ದ್ವೇಷವನ್ನು ಬಯಲಿಗೆಳೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದೀವೋ, ಅದೇ ರೀತಿಯಾಗಿ ನೇಪಾಳ ಸರ್ಕಾರದ ಭ್ರಷ್ಟಾಚಾರ, ದೌರ್ಜನ್ಯದ ವಿರುದ್ಧ ಸಾಮಾಜಿಕ ಜಾಲತಾಣಗಳ ಮೂಲಕ ಹೋರಾಟವನ್ನು ಸಂಘಟಿಸ್ತಾ ಇದ್ರು. ಯೂಟ್ಯೂಬ್ ವಿಡಿಯೋಗಳ ಮೂಲಕ, ಫೇಸ್ಬುಕ್ ವಿಡಿಯೋಗಳ ಮೂಲಕ, ಪೋಸ್ಟ್ಗಳ ಮೂಲಕ, ಪೋಸ್ಟರ್ಗಳ ಮೂಲಕ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಸಂಘಟಿಸಿದರು. ಆಗ ಸರ್ಕಾರ ಏನು ಮಾಡ್ತು, ನಮಗೆ ಪ್ರತಿರೋಧ ಬರ್ತಾ ಇರೋದೇ ಒಂದು ಸೈಡು, ಅದು ಸಾಮಾಜಿಕ ಜಾಲತಾಣ ವಿಭಾಗದಿಂದ. ಈ ಮಾಧ್ಯಮಗಳೆಲ್ಲ ಆಲ್ಮೋಸ್ಟ್ ಸೋಲ್ಡ್ ಔಟು. ಯಾರೋ ಒಂದಿಬ್ಬರು ನಮ್ಮ ವಿರುದ್ಧ ಮಾತಾಡ್ತಾರೆ, ನೋ ಪ್ರಾಬ್ಲಮ್, ಅವರನ್ನು ಹೆಂಗೆ ಮೇಂಟೈನ್ ಮಾಡ್ಬೋದು, ಬ್ಯಾಲೆನ್ಸ್ ಮಾಡ್ಕೋಬೋದು. ಬಟ್ ಈ ಸಾಮಾಜಿಕ ಜಾಲತಾಣದಲ್ಲಿ ಬರ್ತಾ ಇರುವಂತಹ ಆಕ್ಷೇಪಗಳನ್ನು ನಾವೇನಾದರೂ ತಡಿದೇ ಇದ್ದರೆ ಭಾಳ ಕೆಟ್ಟ ಪರಿಣಾಮ ಅನುಭವಿಸ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಸರ್ವಾಧಿಕಾರಿ ಧೋರಣೆಯಿಂದ ಅಲ್ಲಿನ ಅಭಿವ್ಯಕ್ತಿಯ ಹಕ್ಕನ್ನು ಮೊಟಕುಗೊಳಿಸುವ ಕೆಲಸವನ್ನು ಮಾಡುತ್ತಾರೆ. ಸಾಮಾಜಿಕ ಜಾಲತಾಣಗಳನ್ನೆಲ್ಲ ನಿಷೇಧ ಮಾಡಿಬಿಡ್ತಾರೆ. ಇಲ್ಲ, ಏನು ಮಾಡ್ತಾರೆ ಯಂಗ್ಸ್ಟರ್ಸು? ಶುರುವಾಯಿತು ಸಂಘರ್ಷ. KP ಓಲಿ ರಾಜೀನಾಮೆ ಕೊಟ್ಟು ಎಸ್ಕೇಪ್ ಆಗಿದ್ದಾನೆ, ಚೀನಾಕ್ಕೋ ಎಲ್ಲಿಗೋ ಓಡೋದ ಅಂತ ಮಾಹಿತಿ ಬರ್ತಾ ಇದೆ. ಪಾಠ ಆಗಬೇಕು ತಾನೆ? ಇನ್ನಷ್ಟು ವಿವರಗಳನ್ನು ನೋಡ್ಕೊಂಡು ಬರೋಣ. ಯಾವಾಗ ಇವರು ಈ ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡ್ತಾರೋ, ಕಟ್ಮಂಡು ಸೇರಿದ ಹಾಗೆ ಹಲವು ನಗರಗಳಲ್ಲಿ ಯಂಗ್ಸ್ಟರ್ಗಳು, ಯೂತ್ಸ್ ಪ್ರತಿಭಟನೆಗಳನ್ನು ಶುರು ಮಾಡ್ತಾರೆ. ಆ ಪ್ರತಿಭಟನೆ ನೋಡ್ತಾ ಇದ್ದ ಹಾಗೆ ಹಿಂಸೆಯ ಸ್ವರೂಪವನ್ನು ಪಡೆಯುತ್ತೆ. ಆಮೇಲೆ ಪೊಲೀಸರಿಗೆ ಸರ್ಕಾರ
ಕಂಡಲ್ಲಿ ಗುಂಡು ಆದೇಶವನ್ನು ಕೊಡ್ತಾರೆ. ಅದರ ಪರಿಣಾಮ 19 ಜನರು ಸತ್ತು ಹೋಗ್ತಾರೆ, ಸಾವಿರಾರು ಜನ ಗಾಯಗೊಳ್ತಾರೆ. ಆಗಲೇ ಹೇಳಿದಾಗೆ ಸಾಮಾಜಿಕ ವೇದಿಕೆಗಳ ಮೂಲಕ ಸರ್ಕಾರ ಭ್ರಷ್ಟಾಚಾರದ ವಿರುದ್ಧ ವಿಮಾನ ನಿಲ್ದಾಣಗಳಿರ್ಬೋದು, ಟೆಲಿಕಾಂ ಸೇವೆಗಳಿರ್ಬೋದು, ಇದರ ಸಾರ್ವಜನಿಕ ಯೋಜನೆಗಳಲ್ಲಿ ವ್ಯಾಪಕವಾಗಿ ಭ್ರಷ್ಟಾಚಾರ ನಡೀತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಮಂತ್ರಿಗಳು, ಸಚಿವ ಸಂಪುಟದ ಸದಸ್ಯರು ಇದರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿಬಿಟ್ಟು ಇವರು ಅದನ್ನು ಖಂಡಿಸಿ ಅಲ್ಲಿನ ಪತ್ರಕರ್ತರು ಕೂಡ ಅನೇಕರು, ಅಲ್ಲೂ ಕೂಡ ಗೋಧಿ ಮೀಡಿಯಾಗಳಿದ್ವು, ಅದರ ಭರಾಟೆಯಿಂದ ಹೊರಗೆ ಬಂದು ಹೋರಾಟವನ್ನು ಮಾಡ್ತಾ ಇದ್ದಂಥ ಪತ್ರಕರ್ತರು ಅವ್ರ ಮೇಲೆ ಹಲ್ಲೆಗಳಾಗೋಕ್ಕೆ ಸ್ಟಾರ್ಟ್ ಆದವು. ಸ್ವಾತಂತ್ರ್ಯದ ಉಲ್ಲಂಘನೆಗಳು ಸಾಮಾನ್ಯ ಅಂತ ಅನಿಸ್ಬಿಡ್ತು. ಇದರಿಂದ ಜನರಲ್ಲಿ ನೀತಿ ದೌರ್ಬಲ್ಯ ಮತ್ತು ಅಸಾಮಾನ್ಯತೆಯ ಬಗ್ಗೆ ದೊಡ್ಡ ಮಟ್ಟಿಗೆ ಅಸಮಾಧಾನ ಬೆಳೆದಿತ್ತು. ಇದು ರಾಜಕೀಯ ಅಸ್ಥಿರತೆಗೆ ಕಾರಣ ಆಯಿತು. ಒಂದು ಕಡೆ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ನಡೀತಿದೆ, ಉಳ್ಳವರೇ ತಿಂದು ತೇಗ್ತಾ ಇದ್ದಾರೆ. 81% ಜನ ಅವ್ರ ಬದುಕು ಏನು ಅನ್ನೋದೇ ಇಲ್ಲ ನೇಪಾಳದಲ್ಲಿ. ನಿಮ್ಗೆ ಗೊತ್ತಿರ್ಬೋದು, ಅನೇಕ ನೇಪಾಳದವರು ಇಲ್ಲಿ ಬಂದು ಮನೆ ಕಾಯೋದು, ಸೆಕ್ಯೂರಿಟಿ ಗಾರ್ಡ್ ಕೆಲಸ ಏನೋ ಮಾಡ್ಕೊಂಡಿರ್ತಾರೆ. ಅಲ್ಲಿ 81% ಜನ ಸಾಮಾನ್ಯರ ಬದುಕು ದುರ್ಬರ. ಏನು ಕೆಲಸ ಮಾಡಬೇಕು, ಹೇಗೆ ದುಡ್ಡು ತಿನ್ನಬೇಕು ಅನ್ನೋದಕ್ಕೆ ಕ್ಲಾರಿಟಿನೇ ಇರಲಿಲ್ಲ. ತಲಾ ಆದಾಯ 1400 ರೂಪಾಯಿ 81% ಜನರದ್ದು. ಮಿಕ್ಕ 19% ಜನ ಶ್ರೀಮಂತರು ಸಿಕ್ಕಾಪಟ್ಟೆ ಶ್ರೀಮಂತರು. ಯಾರ್ದು ದುಡ್ಡಿದೆಯೋ ಅವ್ರ ಹತ್ರನೇ ದುಡ್ಡು ಶೇಖರಣೆ ಆಗ್ತಾ ಹೋಯಿತು. 81% ಜನ ತಲಾ ಆದಾಯ 1400 ರೂಪಾಯಿ. ಹೆಂಗೆ ಬದುಕಬೇಕು ಹೇಳಿ? ಮತ್ತು ಯಾಕೆ ದೇಶ ಬಿಟ್ಟು ಓಡಿ ಬರ್ತಾರೆ ಒಂದು ಕಡೆ ಗೂರ್ಖ ಕೆಲಸ ಮಾಡೋದಕ್ಕೆ? ಈ 2025ರ ಮೊದಲ ಅರ್ಧದಲ್ಲಿ ನೇಪಾಳದ ಆರ್ಥಿಕ ಬೆಳವಣಿಗೆ ಕುಂಠಿತ ಆಯಿತು. 5.41% ಇನ್ಫ್ಲೇಷನ್ ಏರಿಕೆ ಆಗುತ್ತೆ. ಅಮೇರಿಕನ್ ಡಾಲರ್ ಮುಂದೆ ನೇಪಾಳಿ ರೂಪಾಯಿ ಕಲಾಸಾಗೋಗುತ್ತೆ. ಕೋವಿಡ್-19 ಮಹಾಮಾರಿಯ ದುಷ್ಪರಿಣಾಮದಿಂದ ಅದಾಗಲೇ ರಾಜಕೀಯ ಅಸ್ಥಿರತೆ ಮತ್ತು ಪ್ರವಾಸೋದ್ಯಮ, ರೆಮಿಟ್ಯಾನ್ಸ್ ಕ್ಷೇತ್ರಗಳು ಕುಸಿದು ಹೋಗಿದ್ವು. ಇದಲ್ಲದೆ ದೇಶ ಆರ್ಥಿಕ ಕೃತ್ಯಗಳ ಗ್ರೇ ಲಿಸ್ಟ್ ಅಂದರೆ FATF ಸೇರಿಕೊಳ್ಳುತ್ತೆ. ಅಂತಾರಾಷ್ಟ್ರೀಯ ನೆರವು ಪಡೆಯೋದು ಕೂಡ ಕಷ್ಟಕರವಾದಂಥ ಸ್ಥಿತಿಗೆ ತಲುಪಿರುತ್ತೆ. ಇದರಿಂದ ಜನರ ಜೀವನ ಮಟ್ಟ ಬಹಳ ಸಂಕಷ್ಟಕ್ಕೆ ಹೋಗಿ ತಲುಪುತ್ತೆ. ಜೆನ್-ಝಡ್ ಅಂತ ಹೇಳಿ ಪ್ರತಿಭಟನೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತೊಡಗಿದ್ದ ಯುವಕರ ಗುಂಪು ಎಲ್ಲ ಸೇರಿ ಇವತ್ತು ನೇಪಾಳದ ಮಂತ್ರಿಗಳ ಮನೆ ಕೈಗೆ ಸಿಕ್ಕೋರೆ. ಶ್ರೀಲಂಕಾದಲ್ಲಿ ಹೆಂಗಾಯ್ತು ಸೇಮ್, ಎಲ್ಲರ ಮನೆ ಬೆಂಕಿ ಇಟ್ಟಿದ್ದಾರೆ. ಸರ್ಕಾರಿ ಕಟ್ಟಡಗಳಿಗೆ ಒಟ್ಟಿನ ಯಾರ್ಯಾರನ್ನ ಇವರು ಟಾರ್ಗೆಟ್ ಮಾಡಿದರು. ಆದರೆ ನೇಪಾಳ ಅನ್ನುವಂಥ ದೇಶದ ಸುವ್ಯವಸ್ಥೆಗೆ ಧಕ್ಕೆ ತಂದಂತಹ ಅಲ್ಲಿನ ರಾಜಕಾರಣವನ್ನು, ರಾಜಕೀಯ ಭ್ರಷ್ಟಾಚಾರದ ಕೂಪವನ್ನು ಸ್ಮ್ಯಾಶ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಇದು ಸ್ವಲ್ಪ ಟೈಮ್ ನಡೆಯುತ್ತೆ. ಅದಾಗಲೇ ಅಲ್ಲಿನ ರಾಷ್ಟ್ರಪತಿಗಳು, ಅಲ್ಲೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇರೋದು ನೇಪಾಳದಲ್ಲಿ. KP ಓಲಿ ಶರ್ಮಾ ಆತನ ರಾಜೀನಾಮೆಯನ್ನು ಅಂಗೀಕರಿಸಿದ್ದಾರೆ. ಆತ ಸದ್ಯಕ್ಕೆ ಇಲ್ಲ ಅಲ್ಲಿ. ಹೊಸ ನಾಯಕನ ಏನು ಘೋಷಣೆ ಮಾಡ್ತಾರೆ ಅಂತ ಕೇಳ್ಪಟ್ಟೆ, ಮಾಡ್ತಾರೆ. ಅದು ಹಾಗೆ ನಡೀತದೆ. ಬಾಂಗ್ಲಾದೇಶದಲ್ಲಿ ನೋಡಿ, ಶ್ರೀಲಂಕಾ, ನೇಪಾಳ, ಬಾಂಗ್ಲಾದೇಶದಲ್ಲಿ ಏನಾಯಿತು ಸೇಮ್. ಶೇಖ್ ಹಸೀನಾ ದೇಶ ಬಿಟ್ಟೇ ಓಡಿ ಬಂದರು. ಮೇ ಬಿ ಭಾರತದಲ್ಲಿ ಈಗ ಇದ್ದಾರಾ ಇಲ್ವಾಗ ಗೊತ್ತಿಲ್ಲ. ದುಬೈಗೆ ಹೋಗಿರಬೇಕು, ಯಾವುದೂ ಕೂಡ ಎಸ್ಟಾಬ್ಲಿಷ್ ಆಗಲಿಲ್ಲ. ಹೆಚ್ಚಿಗೆ ಕೊಂದೇ ಬಿಡ್ತಾ ಇದ್ರು. ದೇಶ ಬಿಡಲೇಬೇಕಾದಂಥ ಸ್ಥಿತಿ ಸೇಮ್ ನೇಪಾಳದಲ್ಲಿ ಓಲಿ ಶ್ರಮದ ಅದೇ. ರಾಜೀನಾಮೆ ಕೂಡ ಎಸ್ಕೇಪು, ಕೈಗೆ ಸಿಕ್ಕಿದ್ರೆ ಕೊಂದಾಕ್ಬಿಡ್ತಾರೆ. ನಡೆದಿದೆ. ಒಂದು ಹಂತದವರೆಗೆ ಮಾತ್ರ ಜನ ಎಲ್ಲವನ್ನು ತಾಳ್ತಾರೆ. ಒಂದು ದೇಶದ ಡೆಮೋಕ್ರಸಿ ಒಳಗಡೆ ಒಂದಿಷ್ಟು ಅಭಿವ್ಯಕ್ತಿ ಅಂತ ಇರುತ್ತದೆ. ನೀನು ಮಾಡಿರೋ ತಪ್ಪನ್ನು ನಾನು ಹೇಳಲೇಬಾರ್ದು, ನೀನು ಮಾಡಿರೋ ತಪ್ಪು ನಾನು ಹೇಳ್ತಾ ಇದ್ದೀನಿ ಅನ್ನೋ ಕಾರಣಕ್ಕೆ ನನ್ನನ್ನು ಕಡಿವಾಣ ಹಾಕೋದು, ನಾನು ಬಳಸುವಂತಹ ಸಾಮಾಜಿಕ ಜಾಲತಾಣದ ವೇದಿಕೆಗಳಿಗೆ ಕಡಿವಾಣ ಹಾಕೋದು, ಏನಾದರೂ ಕೇಸ್ ಹಾಕಿಬಿಟ್ಟು ಜೈಲಿಗೆ ಕಳಿಸ್ಬಿಡೋದು. ಒಂದು ಪ್ರಭುತ್ವ ವಂಚನೆಯ ಹಾದಿಯಲ್ಲಿ ಸಾಗ್ತಾ ಇದ್ದಾಗ, ಒಂದು ಪ್ರಭುತ್ವ ಸರ್ವಾಧಿಕಾರದ ಹಾದಿಯಲ್ಲಿ ಸಾಗ್ತಾ ಇದ್ದಾಗ ತನಗಿಷ್ಟ ಬಂದ ಹಾಗೆ ಮಾಡೋಕ್ಕೆ ಶುರು ಮಾಡುತ್ತೆ. ತಮ್ಮನ್ನು ಪ್ರಶ್ನಿಸಿದವರನ್ನು ಹತ್ತಿಕ್ಕುವ ಪ್ರಯತ್ನವನ್ನು ಮಾಡುತ್ತೆ. ನನ್ನ ದೇಶದಲ್ಲಿ ತಗೊಳ್ಳಿ, ಮತ ಕಳ್ಳತನದಂಥ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಇಲ್ಲಿನ ಎಲೆಕ್ಷನ್ ಸಿಸ್ಟಮ್ಮು ಎಕ್ಕುಟ್ಟೋಗಿದೆ, ಹಾಳಾಗಿದೆ. 4 ಜನ ಇರಲು ಸಾಧ್ಯವಿಲ್ಲದ ಮನೆ ಒಳಗಡೆ 400 ಜನ ಇರುವಂತಹ ವೋಟರ್ ಲಿಸ್ಟ್ಗಳು ಸಿಗ್ತವೆ. ಈ ಥರದ ಇಶ್ಯೂಸ್ಗಳು ರೈಸ್ ಆಗ್ತಿದೆಯಲ್ಲ. EVM ಮಿಷಿನೇ ಸರಿ ಇಲ್ಲ, EVM ಸೆಟ್ಟಿಂಗ್ ಮಾಡಿಬಿಟ್ಟು ಒಂದಿಷ್ಟು ಜನ ಗೆಲ್ತಾ ಇದ್ದಾರೆ, ಅದ್ರ ಜೊತೆಗೆ ಮತ ಕಳ್ಳತನ ಕೂಡ ಮಾಡಿ ಅಧಿಕಾರಕ್ಕೆ ಬರ್ತಾ ಇದ್ದಾರೆ ಅನ್ನುವಂಥ ಆಕ್ಷೇಪಗಳು, ಅಲ್ಲಲ್ಲಿ ಪ್ರತಿಭಟನೆಗಳು ಶುರು ಆಗಿದೆಯಲ್ಲ. ಒಂದು ಡೆಮಾಕ್ರಸಿ ವ್ಯವಸ್ಥೆಗೆ ವಿರುದ್ಧವಾಗಿ ಏನಾದರೂ ನಡೀತಾ ಇರೋದೇ ನಿಜ ಆದರೆ ಖಂಡಿತವಾಗಲೂ ಒಂದು ದಿನ ಅದು ಸಂಘರ್ಷದ ಹಾದಿಯನ್ನು ತಲುಪುತ್ತೆ. ಆಗ ಎಲ್ಲ ಬಿಟ್ಟು ಓಡಿ ಹೋಗಲೇಬೇಕು.
ಉಳಿಯೋಕ್ಕೆ ಸಾಧ್ಯನೇ ಇಲ್ಲ. ಅಕ್ಕಪಕ್ಕದ ರಾಷ್ಟ್ರಗಳು ಶ್ರೀಲಂಕಾ, ನೇಪಾಳ, ಬಾಂಗ್ಲಾದೇಶ ಸೇರಿದಾಗೆ ಆ ದೇಶಗಳಲ್ಲಿ ನಡೆದಂಥ ರಾಜಕೀಯ ಅಸ್ಥಿರತೆ ಮೇಲೆ ನಾವು ಮಾತಾಡೋದೇ ಬೇಡ. ಅಫ್ಘಾನಿಸ್ತಾನ, ಪಾಕಿಸ್ತಾನ ಅದು ಬೇರೆ. ಅವ್ರು ಬಾಂಬಿಂದ ಮುಕ್ತಿ ಪಡ್ಕೊಂಡ್ರೆ ಸಾಕಾಗಿದೆ ಅವರಿಗೆ. ಯಾವಾಗ ಯಾವ ಕ್ಷಣದಲ್ಲಿ ಬಾಂಬನ್ನು ಅವರವರೇ ಸ್ಫೋಟ ಮಾಡ್ಕೊಂಡು ಸಾಯ್ತಾರ ಗೊತ್ತಿಲ್ಲ, ಆ ಸ್ಥಿತಿ ಅವ್ರದ್ದು. ಅದು ಬಿಡಿ, ಈ ಮುಲ್ಲಾ ಮೌಲ್ಯಗಳ ಕೈಲಿ ದೇಶ ಸಿಕ್ಕಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಆ ದೇಶಗಳು ಎಕ್ಸಾಂಪಲು. ಅವರ ಸಮಸ್ಯೆಗಳೇ ಬೇರೆ, ಅದು ಭಯಾನಕ ಸಮಸ್ಯೆ. ಆದರೆ ಒಂದು ಡೆಮಾಕ್ರಸಿ ವ್ಯವಸ್ಥೆ ಇರೋ ಕಡೆ ಜನ ದಂಗೆ ಹೇಳೋದಕ್ಕೆ ಕಾರಣ ಅಲ್ಲಿನ ಪ್ರಭುತ್ವ. ಆ ಪ್ರಭುತ್ವ ನೆಟ್ಟಿಗೆ ಕೆಲಸ ಮಾಡಿದ್ರೆ ಮಾತ್ರ ಉಳಿಗಾಲ, ಇಲ್ಲ ಅಂದರೆ ಕೇಡುಗಾಲ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಅಕ್ಕಪಕ್ಕದ ರಾಷ್ಟ್ರದಲ್ಲಿ ನಡೀತಿರುವಂಥ ವಿದ್ಯಮಾನಗಳು, ಬೆಳವಣಿಗೆಗಳು, ಸಿವಿಲ್ ವಾರ್ ನಮಗೆ ಅರ್ಥ ಆಗಬೇಕು. ಅರ್ಥ ಆಗುತ್ತಾ? ಇಲ್ಲ ಅನಾಹುತ ಮಾಡ್ಕೊತೀರಾ? ಇದರ ಬಗ್ಗೆ ಇನ್ನಷ್ಟು ವಿವರಗಳನ್ನು ನಾನು ನಾಳೆ ಮಾತಾಡ್ತೀನಿ. ನಮಸ್ಕಾರ. ನೀವು MBA ಮಾಡೋಕ್ಕೆ ಪ್ಲಾನ್ ಮಾಡ್ತಿದ್ದೀರಾ? ಹಿಯರ್ ಈಸ್ ಎ ಗೋಲ್ಡನ್ ಆಪರ್ಚುನಿಟಿ, ಒನ್ ಆಫ್ ದ ಸ್ಮಾರ್ಟೆಸ್ಟ್ ವೇ ಟು ಕಂಪ್ಲೀಟ್ ಯುವರ್ ಮಾಸ್ಟರ್ಸ್ ಡಿಗ್ರಿ. ವರ್ಕ್ ಮಾಡಿ, ಸ್ಟಡಿ ಮಾಡಿ, ಆ್ಯಂಡ್ ವೈಲ್ ಯುವರ್ ಲ್ಯಾನ್ ಯು ಗೆಟ್ ಎ 2 years ವರ್ಕ್ ಎಕ್ಸ್ಪೀರಿಯನ್ಸ್ ಪ್ಲಸ್ MBA ಡಿಗ್ರಿ ಟುಗೆದರ್. ಡಬಲ್ ಬೆನಿಫಿಟ್, ಡಬಲ್ ಗ್ರೋತ್. ಫ್ಯೂಚರ್ ಸೆಕ್ಯೂರ್ ಮಾಡಬೇಕಾ? ಜಾಯ್ನ್ ಅವರ್ ವರ್ಕ್ ಆ್ಯಂಡ್ ಸ್ಟಡಿ MBA ಟುಡೇ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.